ನೋಡಿ ಎಲ್ ಪಿ ಜಿ ರೆಗ್ಯುಲೇಟರ್ ಹತ್ರ ಗ್ಯಾಸ್ ಲೀಕೇಜ್ ಆಗಿದೆ. ನೋಡಿ ಬೆಂಕಿ ಹತ್ಕೊಂಡಿದೆ. ಈಗ ಇದು ನೋಡಿ ಬರ್ನಿಂಗ್ ಒಳಗಡೆ ಇದು ಲೀಕೇಜಸ್ ಅಲ್ಲ, ರೆಗ್ಯುಲೇಟರ್ ಪಿನ್ನಿಂದ ಗ್ಯಾಸ್ ಲೀಕೇಜ್ ಆಗ್ತಾ ಇದೆ. ಆ ಗ್ಯಾಸ್ ಪೈಪ್ ಅಥವಾ ರೆಗ್ಯುಲೇಟರ್ ಪಿನ್ ಹತ್ರ ಫೈರ್ ಆಗಿದೆ. ಸೊ ಈಗ ನಾವು ವೆಟ್ ಬ್ಲ್ಯಾಂಕೆಟ್ ತಗೊಳ್ಳಿ. ಸಾಕ್ಬಿಡಿ ಓಕೆ ಸಾಕು, ಕಡಿಮೆ ಬಿಡಿ, ಜಾಸ್ತಿ ಬಿಡ್ಬಿಡಿ. ವೆಟ್ ಬ್ಲ್ಯಾಂಕೆಟ್ ತಗೊಳ್ಳಿ. ಸೊ ಈ ಥರ ಕಂಡೀಷನ್ ನಾವೇನು ಮಾಡ್ತೀವಿ, ಈ ಸಿಲಿಂಡರ್ ಉರಿತಾ ಇದೆ ನಾವು ಎದುರು ಬಿಡ್ತೀವಿ. ನೋಡಿ ಅಲ್ಲಿಗೆ ಟೆಂಪ್ರೇಚರ್ ಇನ್ನೂ ಜಾಸ್ತಿ ಆಗಿಲ್ಲ, ಸಿಲಿಂಡರ್ ಸ್ಟ್ರೆಂತ್ ಏನು ಇದಾಗಿಲ್ಲ, ಬರೀ ಅದು ಮಾತ್ರ ಉರಿತಾ ಇದೆ. ಅದನ್ನು ನೀವು ಕಾನ್ಸಂಟ್ರೇಟ್ ಮಾಡಿ. ಓಕೆ, ಈಗ ವೆಟ್ ಬ್ಲ್ಯಾಂಕೆಟ್ ತಂದಿದ್ದೀವಿ, ಏರ್ ಟೈಟ್ ಮಾಡಿ. ಓಕೆ ನೋಡಿ ಅವ್ರಿಗೆ ಆ ಥರ ನೀವು ಟೈಟ್ ಮಾಡಬೇಕು, ಏರ್ ಟೈಟ್ ಮಾಡಬೇಕು. ಸೊ ಇದು ತಕ್ಷಣ ಇಮಿಡಿಯೇಟಾಗಿ ಅದು ರೆಗ್ಯುಲೇಟರ್ ಆಫ್ ಇನ್ನೂ ಬೇಕು. ಹಾಂ, ಈಗ ರೆಗ್ಯುಲೇಟರ್ ಗ್ಯಾಸ್ನ ಆಫ್ ಮಾಡಬೇಕು. ಓಕೆ 1 ಸೆಕೆಂಡ್. ಯಾರು ಆಪ್ರೇಟ್ ಮಾಡ್ತೀರಾ? ಬೇಡ. ಓಕೆ ಸಾಕ, ಇನ್ನೊಂದ್ಸರಿ ಮಾಡ್ತೀರಿ? ಬೇಡ, ಅವರೇ ಮಾಡ್ತಾರೆ ನೋಡಿ, ನೋಡ್ಕೊಳ್ಳಿ. ನೀವು ಮಾಡ್ತೀರಾ? ಏನು ಸರಿ ಗೋಪಾಲ್ ಅಲ್ಲ, ಗೋಪಾಲ್ ಮಾಡ್ತಾರೆ ನೋಡಿ ಸೆಕ್ರೆಟರಿ. ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ಬನ್ನಿ ಹೋಗಿ ಫಸ್ಟ್ ಅವ್ರಿಗೆ ಬ್ಲ್ಯಾಂಕೆಟ್ ಕೊಡು. ಸೊ ನಾವು ಸಿಲಿಂಡರ್ಗೆ ನಾವು ಸೈಮಲ್ಟೇನಿಯಸ್ ಆಗಿ ನೀರನ್ನು ಹಾಕಿ ಕೂಲ್ ಮಾಡಬೇಕು. ಓಕೆ ಹಾಂ ಬನ್ನಿ, ರೊಟೇಟ್ ಮಾಡಬೇಕು ಕ್ರಾಸ್. ಹಾಂ ಆ ಕಡೆದು ಓಕೆ. ಹಾಂ ಎಸ್, ಏರ್ ಟೈಟ್ ಮಾಡಬೇಕು. ಇನ್ನು ಓಕೆ, ರೆಗ್ಯುಲೇಟರ್ ಆಫ್ ಮಾಡಿ. ಓಕೆ, ಸೊ ಸಾಕು, ಎಲ್ ಪಿ ಜಿದು ಫೈರ್ದು ಐಡಿಯಾ ಬಂತು.